ನಮಸ್ತೆ ಕರ್ನಾಟಕ. ನನಗೆ ಬಾಸ್ ಅಂದರೆ ಸಾಯೋಷ್ಟು ಭಯ. ನಾನು ಆಫೀಸ್ಗೆ ಸೇರಿ 3 ತಿಂಗಳಾಯಿತು. 2 ವರ್ಷಗಳ ಅಗ್ರಿಮೆಂಟ್ ಕೂಡ ರೆಡಿ ಇದೆ. ಸತ್ರು ಆಫೀಸ್ ಬದಲಾಯಿಸೋಕೆ ಆಗಲ್ಲ. ಅದಕ್ಕೆ ಸತ್ ಹಾಗಿಲ್ಲೇ ಕೆಲಸ ಮಾಡ್ತಿದ್ದೀನಿ. ಈಗಾಗಲೇ 9:30 ಆಯಿತು. ನನ್ನ ಶಿಫ್ಟ್ 9ರಿಂದ 6. ನಾನು ಬೆಳಗ್ಗೆ ಎಷ್ಟು ಲೇಟಾಗಿ ಹೋದರೆ ಈವ್ನಿಂಗ್ ಅಷ್ಟೇ ಲೇಟಾಗಿ ಕಳಿಸ್ತಾರೆ. ಆ ಟೈಮ್ನ ನನಗೆ ಕೊಂದು ಹಾಕಬೇಕು ಅಂತ ಕೋಪ ಬರುತ್ತೆ. ಆದರೆ ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಮನಸ್ಸಿನಲ್ಲೇ 4-5 ಬೈಕ್ ಕೊಟ್ಟು ಸುಮ್ಮನಿರ್ತೀನಿ. ನನಗೆ ಯಾಕಿಷ್ಟು ಬಂಪರ್ ಆಫರ್ ಸಿಕ್ತು ಅಂತ ನನಗೆ ಅರ್ಥ ಆಗಲ್ಲ. ಅಣ್ಣ, ಈಗಾಗಲೇ ಅರ್ಧ ಗಂಟೆ ಲೇಟಾಯಿತು, ಬೇಗ ಹೋಗಿ ಅಂತ ಕ್ಯಾಬ್ ಡ್ರೈವರ್ಗೆ ಬೇಡ್ಕೊಳ್ತಿದ್ದೆ. ನನ್ನ ಸ್ಕೂಟಿ ರಿಪೇರಿಗೆ ಬಂದಿತ್ತು. ಬೇರೆ ದಾರಿ ಇಲ್ಲದೆ ಕ್ಯಾಬ್ನಲ್ಲಿ ಹೋಗ್ತಿದ್ದೀನಮ್ಮ ಅಂತ ಕ್ಯಾಬ್ ಡ್ರೈವರ್ ಸಿಟ್ಟಿನಿಂದ ಅಂದ. ಯಾಕಂದರೆ ಅದಾಗಲೇ ಬೇಗ ಹೋಗು ಅಂತ ತುಂಬಾ ಕಿರಿಕಿರಿ ಮಾಡಿಬಿಟ್ಟಿದ್ದೆ. ಇನ್ನೊಂದು 10 ನಿಮಿಷಗಳಲ್ಲಿ ಆಫೀಸ್ ಮುಂದೆ ಕ್ಯಾಬ್ ನಿಂತು. ಕ್ಯಾಬ್ ಇಳಿಯೋ ತಡ ಓಡೋ ಹಾಗೆ ಆಫೀಸ್ಗೆ ಕಾಲಿಟ್ಟೆ. ಪ್ರಿನ್ಸಿಪಾಲ್ ಬಂದರೆ ಸ್ಕೂಲ್ ಎಷ್ಟು ಸೈಲೆಂಟ್ ಇರುತ್ತೋ ಅಷ್ಟು ಸೈಲೆಂಟ್ ಇತ್ತು ನಮ್ಮ ಆಫೀಸ್. ನನ್ನ ಹೆಜ್ಜೆ ಶಬ್ದ ಸ್ಪಷ್ಟವಾಗಿ ಕೇಳ್ತಿತ್ತು. ಎಲ್ಲರೂ ನನ್ನನ್ನು ಒಮ್ಮೆ ನೋಡಿ ತಮ್ಮ ಕೆಲಸದಲ್ಲಿ ತೊಡಗಿದ್ರು. ಅವರ ಕಣ್ಣಲ್ಲಿ ನನ್ನ ಬಗ್ಗೆ ಕರುಣೆ ಇತ್ತು. ನಮ್ಮ ಬಾಸ್ ಕೈಯಲ್ಲಿ ನನಗೆ ಇವತ್ತು ಸರಿಯಾಗಿ ಆಗುತ್ತೆ ಅನ್ನೋದು ಅರ್ಥ ಆಗೋಯಿತು. ಹಣೆ ಮೇಲೆ ಬೆವರು ಅರಿತಿದ್ರೆ ಕರ್ಚಿಫ್ನಿಂದ ಒರೆಸ್ಕೊಂಡು ಹ್ಯಾಂಡ್ ಬ್ಯಾಗನ್ನು ಡೆಸ್ಕ್ ಮೇಲಿಟ್ಟು ನಾನು ಕೂರೋ ಅಷ್ಟರಲ್ಲಿ, ಶ್ರೀಧಾ ಮೇಡಮ್, ಸರ್ ನಿಮ್ಮನ್ನು ಕರೀತಿದ್ದಾರೆ ಅಂತ ಫ್ಯೂನ್ ಅಂಕಲ್ ಹೇಳಿದ್ರು. ಸರ್ ಅಂದರೆ ಮ್ಯಾನೇಜರ್ ಅಂತ ಕೇಳಿದೆ ನಾನು. ಇಲ್ಲ ಮೇಡಮ್, MD ಸರ್ ಕರೀತಿದ್ದಾರೆ ಅಂತ ಫ್ಯೂನ್ ಅಂಕಲ್ ಹೇಳಿದ ತಕ್ಷಣ ನನ್ನ ಫ್ಯೂಸ್ ಹೋಯಿತು. ನಮ್ಮ MD ಹೆಸರು ಕೇಳಿದ ಕೂಡಲೇ ಪುಟ್ಟ ನಾಯಿ ಮರಿ ಥರ ಕೂಗಿದೆ. ಫ್ಯೂನ್ ಅಂಕಲ್ ಹೋಗ್ಬಿಟ್ರು. ದೇವರೇ, ಈ ಮನುಷ್ಯನಿಗೆ ನನ್ನ ಮೇಲೆ ಯಾಕಿಷ್ಟು ಕೋಪ ಅಂತ ದೇವ್ರನ್ನ ಕೇಳಬೇಕು ಅಂದ್ಕೊಂಡ್ರು. ಸುಮ್ಮನಾದೆ. ಈ ಮನುಷ್ಯ ಯಾರಿಗೂ ಅರ್ಥ ಆಗಲ್ಲ. ಪಾಪ ಆ ದೇವ್ರಿಗೆ ಇನ್ನೂ ಏನು ಅರ್ಥ ಆಗೋಕ್ಕೆ ಸಾಧ್ಯ? ಶ್ರೀ MD ಸರ್ ಕರಿತಿದ್ದಾರಂತೆ, ಹೋಗು ಅಂತ ನಮ್ಮ ಆಫೀಸ್ ಮೇಟ್ ಅಲಿಯಾಸ್ ಫ್ರೆಂಡ್ ವಿನಿ ಹೇಳಿದ್ಲು. ಅವಳ ಹೆಸರು ವಿನಿಲಾ. ಫ್ರೆಂಡ್ಸ್ ವಿನ್ನಿ ಅಂತಲೇ ಕರಿಬೇಕು ಅಂತ ರೂಲ್ ಹಾಕಿದ್ಲು. ಅದಕ್ಕೆ ಅವಳ ಹೆಸರು ವಿನ್ನಿ ಅಂತಲೇ ನೆನಪಿರುತ್ತೆ ನನಗೆ. ನಿಧಾನವಾಗಿ ಎದ್ದು ಟಾಪ್ ಫ್ಲೋರ್ನಲ್ಲಿರೋ ನಮ್ಮ MD ಅವರ ಕ್ಯಾಬಿನ್ಗೆ ಹೋದೆ. ಆ ಕ್ಯಾಬಿನ್ ಪೂರ್ತಿ ಅವರದೇ. ಒಂದು ಸ್ವಲ್ಪ ಸದ್ದು ಮಾಡಿದ್ರೂ ಕೇಳಿಸುವಷ್ಟು ಸೈಲೆಂಟ್ ಇತ್ತು. ನಮ್ಮ MD ಅವರ ಕ್ಯಾಬಿನ್ ಮುಂದೆ ಹೋದ ಕೂಡಲೇ ನನ್ನ ಹೃದಯ ಬಡಿತ ಜೋರಾಯಿತು. ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಒದ್ದಾಡಿದೆ. ಅವ್ರನ್ನ MD ಸರ್ ಅಂತ ಯಾಕೆ ಕರಿತಿದ್ದೀನಿ ಗೊತ್ತಾ? ನನ್ನ ಮನಸ್ಸಿನಲ್ಲೂ ಅಗೌರವದಿಂದ ಕರೆದಿದ್ದೀನಿ ಅಂತ ಗೊತ್ತಾದರೆ ನಾನು ಅಲ್ಲಿಗೆ ಸತ್ತೇ ಅಂತ ಅರ್ಥ. ಮೈ ಕಮಿನ್ ಸರ್ ಅಂತ ಬಾಗಿಲು ತಟ್ಟಿ ಕೇಳಿದೆ. ಕಮಿನ್. ಅಪ್ಪಟ ಗಂಭೀರವಾಗಿತ್ತವರ ಧ್ವನಿ. ನಿಧಾನವಾಗಿ ಹೆಜ್ಜೆ ಇಡ್ತಾ ಒಳಗೆ ಹೋದೆ. ನಾನು ಒಳಗೆ ಹೋದ ತಕ್ಷಣ ನನ್ನ ಕೊಲ್ಲೋ ಹಾಗೆ ನೋಡಿದ್ರು. ನಾನು ತಕ್ಷಣ ತಲೆ ಕೆಳಗೆ ಹಾಕಿದೆ. ತಕ್ಷಣ ಒಂದು ಫೈಲ್ ಬಂದು ನನ್ನ ಮುಂದೆ ಬೀಳ್ತು. ತಲೆ ಎತ್ತು ನೋಡಿದೆ. ನಿನಗೆಷ್ಟು ಸಲ ಹೇಳಿದ್ರು ಬುದ್ಧಿ ಬರಲ್ವಾ? ಕೆಲಸ ಮಾಡುವಾಗ ಯಾವ ಲೋಕದಲ್ಲಿರ್ತೀಯ? ಎಲ್ಲ ಮಿಸ್ಟೇಕ್ ಇದೆ, ಹೋಗಿ ಸರಿಪಡಿಸ್ಕೊಂಡು ಬಾ ಅಂತ ಅವರು ನಡುಗೋ ಹಾಗೆ ಕೂಗಿದ್ರು. ನನಗೆ ಗೊತ್ತಿಲ್ಲದೆ ಬೆಚ್ಚಿಬಿದ್ದೆ. ತುಂಬ ಕೋಪ ಬಂತು ನನಗೆ. ಮಿಸ್ಟೇಕ್ ಇದ್ದರೆ ಇಷ್ಟು ಕೆಟ್ಟದಾಗಿ ಯಾರೂ ಬೈಯಲ್ಲ. ತಕ್ಷಣ ಆ ಫೈಲ್ ಕೈಗೆ ತಗೊಂಡು ಅಲ್ಲೇ ಟಕ ಅಂತ ಚೆಕ್ ಮಾಡಿದೆ. ಅದರಲ್ಲಿ ಒಂದೇ ಒಂದು ಮಿಸ್ಟೇಕ್ ಕೂಡ ಇರಲಿಲ್ಲ. ಮಿಸ್ಟೇಕ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಈಗೋ ಅರ್ಟಾಗಿ ಇನ್ನೇನಾದರೂ ಕಾರಣ ಹುಡುಕಿ ನನ್ನನ್ನೇ ಬೈತಾರೆ. ಅಷ್ಟಕ್ಕೂ ಆಫೀಸ್ಗೆ ಲೇಟಾಗಿ ಬಂದಿದ್ದೀನಿ. ಅವ್ರ ಜೊತೆ ಜಗಳ ಮಾಡೋ ಬದಲು ಸುಮ್ಮನೆ ಹೊರಗೆ ಹೋಗೋದು ಬೆಟರ್ ಅಂತ ನನ್ನ ಆತ್ಮ ನನಗೆ ಹೇಳಿದ್ರಿಂದ ಆ ಫೈಲ್ ತೊಗೊಂಡು ಮೌನವಾಗಿ ಹೊರಗೆ ಬಂದುಬಿಟ್ಟೆ. ನೆಮ್ಮದಿಯಾಗಿ ಉಸಿರು ತಗೊಂಡು ನನ್ನ ಡೆಸ್ಕ್ ಹತ್ರ ಕೂತೆ. ಆ ದಿನದ ಕೆಲಸ ಏನಿದೆ ಅಂತ ನೋಡಿ ಕೆಲಸದಲ್ಲಿ ತೊಡಗಿದೆ. 1 ಗಂಟೆ ಸಮಯದಲ್ಲಿ ಆ ಫೈಲ್ ಓಪನ್ ಮಾಡಿ ನೋಡಿದೆ. ಮಿಸ್ಟೇಕ್ ಕರೆಕ್ಷನ್ ಮಾಡಿದ್ದೀನಿ ಅಂತ ಅವರಿಗೆ ಹೇಳಬೇಕಲ್ವಾ? ಒಂದು ವೇಳೆ ಬೇರೆ ಏನಾದರೂ ಮಿಸ್ಟೇಕ್ ಇದ್ದರೆ ನನ್ನ ಕೊಂದು ಹಾಕ್ತಾರೆ. ಅದಕ್ಕೆ ಇನ್ನೊಮ್ಮೆ ಚೆಕ್ ಮಾಡಿದೆ. ಕ್ಲೈಂಟ್ಸ್ ಕಳಿಸೋಕೆ ಫೈಲ್ ಅಪ್ರೂವ್ ಮಾಡಿದ ಹಾಗೆ ಸಹಿ ಇತ್ತು. ಅಗಸ್ತ್ಯ ಚಕ್ರವರ್ತಿ ಅಂತ ಸುಂದರವಾಗಿ ಅವರ ಸಹಿ ಇತ್ತು. ನನಗಂತೂ ಹುಚ್ಚು ಹಿಡಿಯೋ ಹಾಗಾಗಿತ್ತು. ಬೇಕಂತಲೇ ನನ್ನ ಮೇಲೆ ಕೂಗಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಅರ್ಥ ಆಗೋಯಿತು.
ಆ ಫೈಲ್ ತಗೊಂಡು ನಮ್ಮ ಬಾಸ್ ಮುಖಕ್ಕೆ ಹೊಡಿಬೇಕು ಅನ್ನೋಷ್ಟು ಕೋಪ ಬರ್ತಾ ಇತ್ತು. ಬಲವಂತವಾಗಿ ಅದನ್ನು ನಿಲ್ಲಿಸ್ಕೊಂಡು ಸೀಟಲ್ಲಿ ಹಿಂದೆ ಹೊರಗೆ ಕಣ್ಮುಚ್ಚಿದೆ. ಇನ್ನರ್ಧ ಗಂಟೆ ನಂತರ ಶ್ರೀ ಲಂಚ್ ಮಾಡಲ್ವಾ ಅಂತ ವೆನಿಲಾ ನನ್ನನ್ನು ಎಬ್ಸಿದ್ಲು. ಅಯ್ಯೋ, ನನಗೆ ಗೊತ್ತಿಲ್ಲದೆ ಮಲಗಿಬಿಟ್ಟಿದ್ದೀನಿ. ನಮ್ಮ ಬಾಸ್ ನೋಡಿದರೆ ಕೊಂದು ಹಾಕ್ತಿದ್ರು. ನನ್ನ ಬ್ಯಾಗ್ನಲ್ಲಿ ದಿನನಿತ್ಯದ ಅಭ್ಯಾಸದಂತೆ ಬಾಕ್ಸ್ ಹುಡುಕ್ತೆ. ಖಾಲಿ ಬ್ಯಾಗ್ ಕಾಣಿಸ್ತು. ನಾನು ಗಡಿಬಿಡಿಯಲ್ಲಿ ಬಾಕ್ಸ್ ಇಟ್ಕೊಂಡಿಲ್ಲ ಅನ್ನೋದು ನೆನಪಾಯಿತು. ನನಗಂತೂ ಕ್ಯಾಂಟೀನ್ ಊಟ ಅಷ್ಟೇನು ಇಷ್ಟ ಆಗಲ್ಲ. ತುಂಬಾ ರುಚಿಯಾಗಿರುತ್ತೆ, ಆದರೆ ನಾನು ಹೊರಗಡೆ ಊಟ ತಿನ್ನಲ್ಲ. ನಿಜ ಹೇಳಬೇಕಂದ್ರೆ ಹೊರಗಡೆ ಊಟ ತಿಂದು ದುಡ್ಡು ಖರ್ಚು ಮಾಡೋದು ನನಗಿಷ್ಟ ಇಲ್ಲ. ನನಗಷ್ಟು ಮುಖ್ಯ ದುಡ್ಡು. ಇವತ್ತಿಗೆ ನೀರು ಕುಡಿದು ಸುಮ್ಮನೆ ಇರೋಣ ಅಂದ್ಕೊಂಡೆ. ಡೆಸ್ಕ್ ಮೇಲೆ ತಲೆ ಇಟ್ಟು ಹಾಗೆ ಕೂತಿದ್ದೆ. ಸ್ವಲ್ಪ ಹೊತ್ತಿಗೆ ಶೂ ಹೆಜ್ಜೆ ಶಬ್ದ ಕೇಳಿಸಿದ ತಕ್ಷಣ ತಲೆ ತಿರುಗಿಸಿ ಪಕ್ಕಕ್ಕೆ ನೋಡಿದಾಗ ನವ ಮನ್ಮಥನ ಹಾಗೆ ಪಾಕೆಟ್ನಲ್ಲಿ ಕೈ ಇಟ್ಟು ಇನ್ನೊಂದು ಕೈಯಲ್ಲಿ ಬ್ರೀಫ್ ಕೇಸ್ ಹಿಡಿದು ಒಂದು ರೇಂಜ್ ಸ್ಟೈಲ್ ಮೇಂಟೈನ್ ಮಾಡ್ತಾ ನಡ್ಕೊಂಡು ಬರ್ತಾಯಿದ್ರು ನಮ್ಮ ಬಾಸ್ ಅಗಸ್ತ್ಯ ಚಕ್ರವರ್ತಿ. ಗೊತ್ತಿಲ್ಲದೆ ಎದ್ದು ನಿಂತ್ಕೊಂಡೆ. ಆಫೀಸ್ ಪೂರ್ತಿ ಒಮ್ಮೆ ನೋಡಿ ನನ್ನ ಹಾಗೆ ನೋಡಿದ್ರು. ತಕ್ಷಣ ತಲೆ ಕೆಳಗೆ ಹಾಕ್ಕೊಂಡು ನಿಂತೆ. ಕಮ್ ವಿತ್ ಮೀ ಅಂತ ಮುಂದೆ ನಡ್ಕೊಂಡು ಹೋಗ್ಬಿಟ್ರು. ಅವರು ಅಂದ ಮಾತುಗಳಿಗೆ ಬೆಚ್ಚಿ ಬಿದ್ದೆ. ಈಗ ಅವ್ರು ಯಾಕೆ ಬರೋದಕ್ಕೆ ಹೇಳ್ತರು ಅಂತ ನನಗೆ ಅರ್ಥ ಆಗಲಿಲ್ಲ. ಹೋಗ್ತಾ ಹೋಗ್ತಾ ಹಿಂದಿರುಗಿ ನನ್ನನ್ನು ಒಮ್ಮೆ ನೋಡಿದ್ರು. ವೇಗವಾಗಿ ಹೊರಗೆ ಬಂದೆ. ನಾನು ಹೊರಗೆ ಬಂದ ನಂತರ ನನ್ನ ನೋಡದೆ ಎಲ್ಲೋ ನೋಡ್ತಾ ನಿಂತಿದ್ರು. ಸರ್ ನಿಧಾನವಾಗಿ ಕರೆದೆ. ನನ್ನ ಕ್ಯಾಬಿನಲ್ಲಿ ಲಂಚ್ ಬಾಕ್ಸ್ ಇದೆ, ನಾನು ಹೊರಗೆ ಹೋಗ್ತಾ ಇದ್ದೀನಿ. ಆ ಲಂಚ್ ಬಾಕ್ಸ್ ವೇಸ್ಟ್ ಆಗುತ್ತೆ. ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ನನ್ನ ಕಡೆ ತಲೆ ತಿರುಗಿಸಿ ನೋಡಿದ್ರು. ಏನು ಮಾಡಬೇಕು ಅಂತ ನನ್ನ ಕೇಳ್ತಾರಾ ಅಂತ ಮುಖನ ಸಿಟ್ಟಿನಿಂದ ಇಟ್ಕೊಂಡು ನಮ್ಮ ಬಾಸ್ ಕಡೆ ನೋಡಿದೆ. ಅವರ ಕಣ್ಣುಗಳು ನನ್ನ ಮುಖವನ್ನು ನೋಡಿದ ತಕ್ಷಣ ಸಿಟ್ಟನ್ನು ಪಕ್ಕಕ್ಕಿಟ್ಟು ನೋಡಿದೆ. ಮತ್ತೆ ಹಾಗೆ ನೋಡಿದೆ. ಹೀಗೆ ನೋಡಿದ್ರೆ ಅಂತ ನೆಪ ಇಟ್ಕೊಂಡು ಇನ್ನಷ್ಟು ಬೈತಾರೇನೋ ಅಂತ ಭಯ. ಕಾರಿನ ಬೀಗ ತಿರುಗಿಸ್ತಾ ಹೇಳು ಏನು ಮಾಡೋಣ ಅಂತ ಕೇಳಿದರು. ನನಗೆ ಹೇಗೆ ಗೊತ್ತಾಗುತ್ತೆ ಸರ್ ಅಂತ ಅತಿ ವಿನಯದಿಂದ ನಟಿಸಿದೆ. ಅವರ ಕಣ್ಣುಗಳು ನೇರವಾದ ತಕ್ಷಣ ತಡಬಡಿಸಿ ಸರಿ ಹೋಗಿ ಅಂದರೆ ಸರ್ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ಅಂತ ಈ ಸಲ ಮಾಮೂಲಿಯಾಗಿ ಕೇಳಿದೆ. ಅಷ್ಟಕ್ಕೂ ಫ್ಯೂನ್ ಅಂಕಲ್ನ ಕರೆದ್ರೆ ಆಗ್ತಿರ್ಲಿಲ್ವಾ, ನನ್ನನ್ನು ಕರೆದು ಕೇಳೋದು ಯಾಕೆ ಅಂತ ಮನಸ್ಸಿನೊಳಗೆ ಗುಣಕ್ಕೊಂಡೆ. ಆ ಬಾಕ್ಸ್ ವೇಸ್ಟ್ ಆಗಬಾರ್ದು ಅಂದರು. ಯಾರಾದರೂ ಒಬ್ರಿಗೆ ಕೊಟ್ಬಿಡಿ ಅಂದ ತಕ್ಷಣ ಒಂದು ನೋಟ ನೋಡಿದ್ರು. ಏನೇ ಮಾತಾಡಿದ್ರು ಆ ನೋಟ ಯಾಕೆ, ಅಷ್ಟು ಕೋಪ ಯಾಕೆ ಬರುತ್ತೆ ನಿನಗೆ ಅಂತ ಅಂದ್ಕೊಳ್ತಾ ಅವರ ಕಡೆ ನೋಡಿದೆ. ಆ ಬಾಕ್ಸ್ ಪೂರ್ತಿ ಖಾಲಿ ಆಗಬೇಕು ಅಂದರು. ಅದು ಹೇಗೆ ಸರ್ ಅಂತ ಗೊಂದಲದಿಂದ ಕೇಳಿದೆ. ತಲೆ ಕೆರೆತ್ಕೊಳ್ತಾ ನೀನೇ ತಿಂದ್ಬಿಡು, ಹೇಗಿದ್ರು ಖಾಲಿ ಇದೆಯಲ್ಲ ಅಂತ ಸಿಟ್ಟಿನ ಮುಖ ಮಾಡ್ಕೊಂಡು ಹೇಳಿದ್ರು. ನಾನಾ ಅಂತ ಸ್ವಲ್ಪ ಜೋರಾಗಂದೆ. ಆಮೇಲೆ ಸರಿ ಹೋಗಿ ನಾನು ತಿನ್ನಲ್ಲ ಸರ್, ನನಗೆ ಹಸಿವಿಲ್ಲ ಅಂತ ಹೋಗ್ತಾ ಇದ್ದರೆ ನನ್ನ ಕೈ ಹಿಡಿದು ಎಳೆದು ತಕ್ಷಣ ಸ್ಪ್ರಿಂಗ್ ಥರ ಹೋಗಿ ಅವರ ಹತ್ತಿರ ನಿಂತೆ. ಅವರಿಗೆ ಸ್ವಲ್ಪ ದೂರದಲ್ಲಿ ನನ್ನ ನಿಲ್ಲಿಸಿ ಗೋಡೆಗೆ ಒರಗಿಸಿದ್ರು. ಈ ಹಠಾತ್ ಘಟನೆ ಗಾಬರಿ ಬಿದ್ದು ನೋಡ್ತಾ ಇದ್ದರೆ ನನ್ನ ಎಲ್ಲಿಗೂ ಹೋಗೋಗಿ ಬಿಡದ ಹಾಗೆ ನನ್ನ ಕೈಯನ್ನು ಹಿಡ್ಕೊಂಡಿದ್ದ ತಮ್ಮ ಕೈಯನ್ನು ಗೋಡೆಗಿಟ್ಟು ಇನ್ನೊಂದು ಕೈಯಲ್ಲಿ ನನ್ನ ಮುಖದ ಪಕ್ಕದಲ್ಲಿ ಇಟ್ಟರು. ಅವರು ತುಂಬ ಹತ್ತಿರ ನಿಂತಿದ್ದರು. ನನಗಿಂತ ಎತ್ತರ ಇದ್ದ ಕಾರಣ ಅವರ ಬೆಚ್ಚಗಿನ ಉಸಿರು ನನ್ನ ಹಣೆಯನ್ನು ತಾಕ್ತಿತ್ತು. ಅವರ ಕಣ್ಣುಗಳು ಕೋಪದಿಂದ ನನ್ನನ್ನು ನೋಡ್ತಿದ್ವು. ಈಗ ನಾನೇನಂದಿದ್ದೀನಿ ಅಂತ ಇವರು ಕೊಲ್ಲೋ ಹಾಗೆ ನೋಡ್ತಿದ್ದಾರೆ. ತಿನ್ನಲ್ಲ ಅಂದೆ ಅಷ್ಟೇ ಅಲ್ವಾ, ಅದಕ್ಕೆ ಹೀಗೆ ನೋಡಬೇಕಾ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಭಯದಿಂದ ಅವರ ಕಡೆ ನೋಡಿದೆ. ನನ್ನ ಮಾತಿಗೆ ಎದುರುತ್ತರ ಹೇಳ್ತೀಯಾ, ಇದನ್ನು ಏನಂತ ಅಂದ್ಕೊಳ್ಬೇಕು, ಮಾತಾಡ್ತಿದ್ರು ಹೋಗ್ತಾ ಇದೆಯಾ, ಜೋರಾಗಿ ಕೂಗಿ ತಮ್ಮ ಕೈಯಿಂದ ನನ್ನ ಮುಖದ ಪಕ್ಕದ ಗೋಡೆಗೆ ಹೊಡೆದ್ರು. ಬೆಚ್ಚಿ ಬಿದ್ದೆ. ಜೋರಾಗಿ ಕಣ್ಮುಚ್ಕೊಂಡು ನನ್ನ ಹೃದಯ ಜೋರಾಗಿ ಬಡ್ದ್ಕೊಂತು. ಲುಕ್ ಅಟ್ ಮೀ ಅಂತ ಜೋರಾಗಿ ಕೂಗಿದ್ರು. ಭಯದಿಂದ ನನ್ನ ಅಂಗೈಗಳು ತಣ್ಣಗಾದವು. ಕಣ್ಣು ಮಾತ್ರ ಮೇಲೆತ್ತಿ ಅವರ ಕಡೆ ನೋಡಿದೆ. ನನಗೆ ಹಸಿವಿಲ್ಲ ಅಂದೆ ಕಣ್ಣೀರಿನಿಂದ.
ಶ್ ಕೂಗಿದ್ರು. ಆ ಹೊಡೆತಕ್ಕೆ ನನ್ನ ಬಾಯಿ ಮುಚ್ಕೊಂತು. ನಾನು ಕೊಡೋ ಶಿಕ್ಷೆ ಇದು ನಿನಗೆ. ನಾನು ಇನ್ನೊಂದು ಗಂಟೇಲಿ ಬರ್ತೀನಿ. ನನ್ನ ಬಾಕ್ಸ್ ಖಾಲಿ ಆಗಿಲ್ಲ ಅಂದರೆ ಅಲ್ಲಿಗೆ ಮಾತು ನಿಲ್ಲಿಸಿ ಖಾಲಿ ಜಾಗ ತುಂಬಿ ಅನ್ನೋ ಹಾಗೆ ಬೆದರಿಸಿ ನನ್ನಿಂದ ದೂರ ಸರಿದ್ರು. ಆಗ ನಾನು ಉಸಿರು ಬಿಟ್ಟೆ. ಹೋಗು ಅಂದ್ಬಿಟ್ಟು ಹಿಂದೆ ತಿರುಗಿ ಹೊರಟು ಹೋದರು. ನಾನು ನೋಡ್ತಾ ಇರಬೇಕಾದ್ರೆ ಅವರ ಕಾರ್ ಮುಂದೆ ಹೋಗ್ಬಿಡ್ತು. ತುಂಬ ಕೋಪ ಬರ್ತಾಯಿದ್ರೆ ಕಷ್ಟಪಟ್ಟು ಕಂಟ್ರೋಲ್ ಮಾಡಿಕೊಂಡೆ. ಸಿಟ್ಟಿನಿಂದ ಒಳಗೆ ಹೋದೆ. ಏನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ಒಂದು ಅದ್ಭುತ ಉಪಾಯ ಹೊಳಿತು ನನಗೆ. ಸರ್, ಅವರ ಬಾಕ್ಸ್ ತೊಗೊಂಡು ಬಂದು ಕ್ಯಾಂಟೀನಲ್ಲಿರೋ ಎಲ್ರಿಗೂ ಹಂಚಿಬಿಡಿ. ನನಗೂ ಹೆಚ್ಚು ಹಸಿವಾಗ್ತಾಯಿತ್ತು. ಕ್ಯಾಂಟೀನಲ್ಲಿ 2 ಸಮೋಸ ತೊಗೊಂಡು ಹಸಿವು ನೀಗಿಸ್ಕೊಂಡೆ. ಆ ಬಾಕ್ಸನ್ನು ತೊಗೊಂಡು ಹೋಗಿ ನಮ್ಮ ಬಾಸ್ ಕ್ಯಾಬಿನ್ನಲ್ಲಿ ಇಟ್ಬಿಟ್ಟೆ. ಈಗ ನಾನು ಕಷ್ಟದಲ್ಲಿರ್ಬೋದು, ನನ್ನ ಹತ್ರ ಸಾಕಷ್ಟು ದುಡ್ಡಿಲ್ಲದೆ ಇರ್ಬೋದು, ಆದರೆ ನನಗೆ ಸ್ವಾಭಿಮಾನ ಇದೆ. ಮುಂದೆ ಈ ಸ್ವಾಭಿಮಾನ ನನ್ನನ್ನು ಮುಳುಗಿಸುತ್ತೋ ಅಥವಾ ಆಕಾಶಕ್ಕೆ ಎತ್ತುತ್ತೋ ಏನೋ ನೋಡೋಣ. ಇವತ್ತು ನಾನು ಬರಬೇಕಾದ್ರೆ ತುಂಬ ಲೇಟಾಗೋಯಿತು. ಅದಕ್ಕೆ ನಾನು ಅರ್ಧ ಗಂಟೆ ಹೆಚ್ಚುವರಿ ಡ್ಯೂಟಿ ಮಾಡಬೇಕು. ಎಲ್ಲರೂ 6 ಗಂಟೆ ಆಗುವಾಗ ಮನೆಗೆ ಹೋಗ್ತಿದ್ರು. ನಾನು ಉಸಪ್ಪ ಅಂತ ಅಲ್ಲೇ ಕೂತಿದ್ದೆ. ನಮ್ಮ ಬಾಸ್ ಆಫೀಸ್ನಲ್ಲಿ ಇಲ್ಲ ಅಂತ ನಾನು ಮನೆಗೆ ಹೋದರೆ ಮಾರನೇ ದಿನ ಎಕ್ಸ್ಟ್ರಾ ಟೈಮ್ ಕೆಲಸ ಮಾಡಿಸ್ತಾರೆ. ಇದೆಲ್ಲ ಬೇಕಾ ಅಂದ್ಕೊಂಡು ಹಾಗೆ ಕೂತು ಟೇಬಲ್ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಕೊಂಡೆ. ನಿಜ ಹೇಳಬೇಕಂದ್ರೆ ನನಗೆ ಇನ್ನೇನು ಕೆಲಸ ಇರಲಿಲ್ಲ. ಯಾವಾಗ ಮಲಗಿದ್ನೋ ನನಗೇ ಗೊತ್ತಿಲ್ಲ. ನಾನು ನಿದ್ದೆಯಲ್ಲಿ ಚೆನ್ನಾಗಿ ಕನಸು ಕಾಣ್ತಾ ಇರುವಾಗ ನನ್ನ ಭುಜದ ಮೇಲೆ ಯಾರೋ ತಟ್ಟಿದ್ರಿಂದ ಎಚ್ಚರ ಆಯಿತು. ಅಮ್ಮ ಪ್ಲೀಸ್ ಅಂದೆ ಅಭ್ಯಾಸದ ಹಾಗೆ. ಈ ಸಲ ನನ್ನ ತಲೆ ಮೇಲೆ ಮೊಟಕಿ ಇದ್ರು. ಬೆಚ್ಚ ಬಿದ್ದು ನೋಡಿದೆ. ನಮ್ಮ ಫ್ಲೋರ್ನ ಎಲ್ಲ ಲೈಟ್ಸ್ ಆನ್ ಆಗಿದ್ವು, ಆದರೆ ತುಂಬ ಶಾಂತವಾಗಿತ್ತು. ಕೈಯಲ್ಲಿರೋ ವಾಚ್ನಲ್ಲಿ ಸಮಯ ನೋಡಿದರೆ 7:15 ಆಗಿ ಹೋಗಿತ್ತು. ವೇಗವಾಗಿದ್ದು ಬ್ಯಾಗ್ನಲ್ಲೆಲ್ಲವನ್ನ ಜೋಡಿಸಿ ಹಿಂದೆ ತಿರುಗಿ 2 ಹೆಜ್ಜೆ ಮುಂದೆ ಇಟ್ಟ ತಕ್ಷಣ ದಡಾರಂತ ಚೇರ್ನಲ್ಲಿ ಬಿದ್ದೆ. ಇಲ್ಲಿ ಗೋಡೆ ಹೇಗೆ ಬಂತಪ್ಪ ಅಂತ ಹಣೆ ಉಚ್ಕೊಳ್ತಾ ತಲೆ ಎತ್ತು ನೋಡಿದಾಗ ನಮ್ಮ ಕೋಪಿಷ್ಟ ಕಾಣಿಸ್ಕೊಂಡ್ರು. ಆ ಹೊಡೆತಕ್ಕೆ ಬೆಚ್ಚ ಬಿದ್ದು ಬೆನ್ನನ್ನು ಹಿಡಿದುಕೊಂಡೆ. ತಮ್ಮ ಕೈಯಲ್ಲಿರೋ ವಾಚ್ ಕಡೆ ಒಮ್ಮೆ ನೋಡಿ ನನ್ನ ಕಡೆ ನೋಡಿದ್ರು. ಅವರ ಸನ್ನೆಗಳು ಏನು ಅಂತ ಅರ್ಥ ಆಗಿ, ಅದು ಸರ್ ನೋಡ್ಕೊಳ್ಳಿಲ್ಲ ಅಂತ ಬಾತ್ಕೋಳಿ ಥರ ಮುಖ ಮಾಡಿದೆ. ಹುಬ್ಬುಗಳನ್ನು ಮುದ್ರಿಕೊಂಡು ನೋಡಿದ್ರು. ಅಂದರೆ ಸರ್ ಅದು ಅಂತ ನುಣಿಸ್ಕೊಂಡೆ. ಅಲ್ಲಿಂದ ಹೊರಗೆ ಹೆಜ್ಜೆ ಹಾಕಿದ್ರು. ನಾನು ಬ್ಯಾಗ್ ತಗೊಂಡು ಹೊರಗೆ ಬಂದು ಪಾರ್ಕಿಂಗ್ ಪ್ಲೇಸ್ನಲ್ಲಿ ಸ್ಕೂಟಿ ಜಾಗಕ್ಕೆ ಬಂದು ನೋಡಿದೆ. ಆವಾಗ ನೆನಪಾಯಿತು, ನನ್ನ ಪುಟ್ಟ ಗುಡ್ಡ ಮೆಕ್ಯಾನಿಕ್ ಶಾಪ್ನಲ್ಲಿ ಕೂತಿದೆ ಅಂತ. ಉಫ್ ಅಂತ ನೆಟ್ಟಿಸಿರು ಬಿಟ್ಟು ವಾಚ್ಮ್ಯಾನ್ ಅಂಕಲ್ ಹತ್ರ ಬಂದೆ. ನಮ್ಮ ಬಾಸ್ ಕಾರ್ ಕೂಡ ಇರಲಿಲ್ಲ. ಬಾಸ್ ಅಂತೆ ಬಾಸ್. ಉದ್ಯೋಗಿಗಳಿಗೆ ತೊಂದರೆ ಆಗಾಗ ಲಿಫ್ಟ್ ಕೊಡ್ಬೋದಿತ್ತು ಅಲ್ವಾ? ಸಿನಿಮಾಗಳ ಥರ ಲೈಫ್ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಮ್ಮ ಬಾಸ್ ಕೂಡ ಸಿನಿಮಾಗಳಲ್ಲಿ ಬಾಸ್ ಥರ ಗುಡ್ ಬಾಯ್ ಆಗಿದ್ದರೆ ಚೆನ್ನಾಗಿರ್ತಿತ್ತು. ಅಯ್ಯೋ ನನ್ನ ಹುಚ್ಚಿಬಿಡು, ಹಾಗೆ ಯಾಕಿರ್ತಾರೆ ಅಂತ ಅಂದ್ಕೊಂಡೆ. ನನ್ನ ಹಿಂದೆ ಕಾರ್ ಹಾರ್ನ್ ಶಬ್ದ ಕೇಳಿಸ್ತಿದ್ರೆ ತಲೆ ಹಿಂದಿರುಗಿಸಿ ನೋಡಿದೆ. ನನ್ನ ಕಣ್ಣುಗಳು ಆ ಕಾರ್ ಲೈಟ್ನ ಬೆಳಕು ತಡೆಯೋಕ್ಕಾಗದೆ ಮುಚ್ಕೊಂಡ್ವು. ಕೈಯಿಂದ ಕಣ್ಣಿಗೆ ಅಡ್ಡ ಇಟ್ಕೊಂಡೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.